ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮಂಜುನಾಥ್ ಪತ್ನಿ ಮಹಾದೇವಿ ಹೆಸರಿನಲ್ಲಿ ಇರುವಂತಹ ಬಾರ್ ಪರಿಸರ ಸೂಕ್ಷ್ಮ ವಲಯದಲ್ಲಿ ಅಕ್ರಮವಾಗಿ ಬಾರ್ನ ಓಪನ್ ಮಾಡಲಾಗಿದೆ. ಕಬಿನಿ ರೆಜೆಂಟಾ ರೆಸಾರ್ಟ್ನಲ್ಲಿ ಇದೆ ಬಾರ್ ಅಂಡ್ ರೆಸ್ಟೋರೆಂಟ್. ಮೈಸೂರಿನ ಬಾವಲಿ ಚೆಕ್ ಪೋಸ್ಟ್ ಬಳಿ ಇದೆ ಮದ್ಯದಂಗಡಿ. ಕರ್ನಾಟಕ ಹಾಗೂ ಕೇರಳಂ ರಾಜ್ಯದ ಗಡಿ ಭಾಗದಲ್ಲಿ ಇರುವಂತ ಮದ್ಯದಂಗಡಿ ಇದು. ಮಂಜುನಾಥ್ ಪತ್ನಿ ಮಹಾದೇವಿ ಹೆಸರಿನಲ್ಲಿ ಇರುವಂತ ಬಾರ್ ಪರಿಸರ ಸೂಕ್ಷ್ಮ ವಲಯದಲ್ಲಿ ಅಕ್ರಮವಾಗಿ ಬಾರ್ ಓಪನ್ ಮಾಡಲಾಗಿದೆ. ಕಬಿನಿ ರೆಜೆಂಟಾ ರೆಸಾರ್ಟ್ನಲ್ಲಿ ಇರುವಂಥ ಬಾರ್ ಅಂಡ್ ರೆಸ್ಟೋರೆಂಟ್. ಮೈಸೂರಿನ ಬಾವಲಿ ಚೆಕ್ ಪೋಸ್ಟ್ ಬಳಿ ಇದೆ ಮದ್ಯದಂಗಡಿ. ಕರ್ನಾಟಕ ಹಾಗೂ ಕೇರಳಂ ರಾಜ್ಯದ ಗಡಿ ಭಾಗದಲ್ಲಿ ಇರುವಂಥ ಮದ್ಯದಂಗಡಿ ಬಾವಲಿ ಚೆಕ್ ಪೋಸ್ಟ್ ಬಳಿ ಈ ಬಾರ್ ಇದೆ. ಈ ಬಾರು 100 ಬಾರ್ಗೆ ಸಮ ಅಂತೆ. ಹಾಗಾದರೆ ಇನ್ನೆಷ್ಟು ಐಷಾರಾಮಿಯಾಗಿರಬೇಕದು ಯೋಚನೆ ಮಾಡಿ. ಪಾನ ಮತ್ತು ಕೇರಳಿಗರ ಪುಂಡಾಟದ ವಿಡಿಯೋ ವೈರಲ್ ಆಗ್ತಾ ಇದೆ. ಕೇರಳಂ ರಾಜ್ಯದಿಂದ ಕರ್ನಾಟಕಕ್ಕೆ ಮದ್ಯ ಸೇವಿಸಲು ಬಂದು ಕಿರಿಕ್ ಮಾಡ್ತಾರೆ. ಬಾವಲಿ ಹಾಡಿಯಲ್ಲಿ ಮದ್ಯದಂಗಡಿ ತೆರವಿಗಾಗಿ ಜನ ಆಗ್ರಹಿಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವಿ, ಈಗ ಕುಡಿದು ಪಾನಮತ್ತರಾಗುವಂಥ ಕೇರಳಂ ರಾಜ್ಯದ ಜನರ ವಿಡಿಯೋ ಕೂಡ ವೈರಲ್ ಆಗ್ತಿರೋ ಅಂಥದ್ದು. ಹಾಗಾದರೆ ಬಾರ್ ಅಷ್ಟು ದೊಡ್ಡ ಐಷಾರಾಮಿ ಮಾದರಿಯಲ್ಲಿ ಕಟ್ಟಲಿಕ್ಕೆ ಅನುಮತಿ ಕೊಟ್ಟಿದ್ಯಾರು? ಇವರ ಪ್ರಭಾವವನ್ನು ಬಳಸಿ ನಿರ್ಮಾಣ ಮಾಡಿದಂಥ ಬಾರ ಇದು ಹೇಗೆ? ಇದೊಂದು ಒಂದು ಬಾರ್ ಮೈಸೂರಿನಲ್ಲಿರುವಂತಹ 100 ಬಾರ್ಗಳಿಗೆ ಸಮ ಅಂತ ಹೇಳಿ ಈಗ ಅಂದಾಜಿಸಲಾಗ್ತಿದೆ. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಅಂದ್ರೆ ಕೇರಳ ಗಡಿಯಲ್ಲಿ ಈ ಒಂದು ಬಾರನ್ನ ತೆರೆದಿರೋದು. ಕೇರಳದಲ್ಲಿ ಮದ್ಯ ಮಾರಾಟಕ್ಕೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿದೆ. ಆ ಕಾರಣಕ್ಕಾಗಿ ಕೇರಳದಿಂದ ಕರ್ನಾಟಕಕ್ಕೆ ಮದ್ಯವನ್ನ ಖರೀದಿ ಮಾಡ್ಲಿಕ್ಕೆ ಸಾಕಷ್ಟು ಮಂದಿ ಬರ್ತಾರೆ. ಪ್ರತಿನಿತ್ಯ ಸಾವಿರಾರು ಮಂದಿ ಬರ್ತಾರೆ. ಬಂದವರೆಲ್ಲರೂ ಕೂಡ ಈ ಬಾವಲಿ ಹಾಡಿಯಲ್ಲಿರುವಂತಹ ಈ ಬಾರ್ಗೆ ಬರ್ತಾರೆ. ಪ್ರತಿದಿನದ ವಹಿವಾಟು ಅಂದಾಜು 70 ಲಕ್ಷಕ್ಕೂ ಅಧಿಕ ಅನ್ನೋ ಒಂದು ಲೆಕ್ಕಾಚಾರಗಳು ಈಗ ಸಿಗ್ತಿದೆ. ಈ ಒಂದು ಸ್ಥಳದಲ್ಲಿ ಬಾರ್ನ ತೆರಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಇದೊಂದು ಕಾಡಂಚಿನ ಪ್ರದೇಶ, ಪರಿಸರ ಸೂಕ್ಷ್ಮ ವಲಯ. ಇಲ್ಲಿ ಕಾಡು ಪ್ರಾಣಿಗಳಿರ್ತವೆ, ಓಡಾಡ್ತವೆ. ಇಷ್ಟಾದ್ರೂ ಕೂಡ ಅಲ್ಲಿ ಬಾರನ್ನ ಹೇಗೆ ತೆಗೆದ್ರು ಅನ್ನೋದು ಕೂಡ ಯಕ್ಷ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಸಾಕಷ್ಟು ಗಲಾಟೆಗಳಾಗಿದ್ದು, ಈ ಹಿಂದೆ ಜಿಲ್ಲಾಧಿಕಾರಿ ಶಿಖಾ ಅವರು ಆ ಒಂದು ಬಾರ್ನ ಕ್ಲೋಸ್ ಮಾಡುವಂತ ಕೆಲಸಕ್ಕೆ ಕೂಡ ಮುಂದಾಗಿದ್ದು, ಆ ಸಂದರ್ಭದಲ್ಲಿ ಕೋರ್ಟ್ ಇಂದ ಮತ್ತೆ ಸ್ಟೇ ತಂದು ಅದನ್ನ ವಾಪಸ್ ಪುನರ್ ಆರಂಭಿಸುವಂತ ಕೆಲಸಕ್ಕೆ ಮುಂದಾಗಿದ್ದು. ಪ್ರತಿನಿತ್ಯ ಇಲ್ಲಿ ಒಂದು ಗೋಳಾಟ ಇರುತ್ತೆ. ಕಾರಣ ಈ ಬಾರಿಗೆ ಬರುವಂತಹ ಕೇರಳಿಗರು ಸ್ಥಳೀಯರ ಮೇಲೆ ಪುಂಡಾಟವನ್ನ ಮಾಡೋದು, ಆದಿವಾಸಿ ಜನರ ಮೇಲೆ ಹಲ್ಲೆ ಮಾಡೋದು, ಅವರ ಮೇಲೆ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಕಿರುಕುಳ ನೀಡಲಿಕ್ಕೆ ಹೋಗೋದು, ಆದಿವಾಸಿ ಮಹಿಳೆಯರು ಅದರಲ್ಲೂ ಆದಿವಾಸಿ ಮಹಿಳೆಯರ ಮೇಲೆ ಹೆಚ್ಚಾಗಿ ಅವರು ಹಲ್ಲೆ ಮಾಡ್ಲಿಕ್ಕೆ ಯತ್ನ ಮಾಡೋದು, ಈ ರೀತಿ ಎಲ್ಲಾ ಪ್ರಕ್ರಿಯೆಗಳನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದ್ರ ಜೊತೆಗೆ ಪ್ರತಿನಿತ್ಯ ಅಲ್ಲಿ ಗಲಾಟೆಗಳಾಗ್ತಿದೆ. ಗಲಾಟೆಗಳನ್ನ ತಪ್ಪಿಸ್ಬೇಕು ಅಂತ ಹೇಳಿ ಸ್ಥಳೀಯರೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಆಗ್ತಿಲ್ಲ. ಹಲವು ಬಾರಿ ಪೊಲೀಸರು ದೂರನ್ನ ಸಲ್ಲಿಸಿದ್ದಾರೆ. ದೂರು ಸಲ್ಲಿಸಿದ್ರು ಕೂಡ ಅದು ಯಶ ಕಾಣ್ತಿಲ್ಲ. ಪೊಲೀಸರು ಕೂಡ ಬಂದವರು ಮತ್ತೆ ಅಧಿಕಾರಿಗಳು ಬಂದವರು ಕೂಡ ಸುಮ್ಮನೆ ಆದಿವಾಸಿ ಜನಗಳ ಮೇಲೆ ಒಂದಷ್ಟು ಪ್ರಭಾವವನ್ನ ಬಳಸಿ ಮಾತನಾಡಿ ವಾಪಸ್ ಹೋಗ್ತಾರೆ ಅಂತ ಹೇಳಿ ಆದಿವಾಸಿ ಜನಗಳು ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಈ ಒಂದು ಬಾರ್ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ, ಶಾಸಕರಂತಹ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಸಹೋದರಿ ಮಹಾದೇವಿ ಅವರ ಹೆಸರಿನಲ್ಲಿದೆ. ಮಹಾದೇವಿ ಅವರು ಮಂಜುನಾಥ್ ಅವರ ಪತ್ನಿಯಾಗಿದ್ದಾರೆ. ಅವರ ಹೆಸರಿನಲ್ಲಿರುವಂತಹ ಈ ಬಾರ್ನಲ್ಲಿ ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ವಹಿವಾಟು ಆಗ್ತಿದೆ. ಆದ್ರೆ ಈ ಬಾರ್ ತೆರೆದಿರೋದೇ ಅಕ್ರಮ ಅಂತ ಹೇಳಿ ಎಲ್ಲರೂ ಕೂಡ ಆಪಾದನೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ಕಾನೂನು ಕ್ರಮಗಳನ್ನ ಜರುಗಿಸಬೇಕು, ಬಾರ್ನ ಮುಚ್ಚಿಸಬೇಕು ಅಂತ ಹೇಳಿ ಮೊದಲಿಂದ ಕೂಡ ಸಾಕಷ್ಟು ಹೋರಾಟಗಳು ನಡೆಯುತ್ತೆ. ಆದ್ರೂ ಕೂಡ ಅದು ಯಶ ಕಾಣ್ತಿಲ್ಲ. ಇದಕ್ಕೆ ಪ್ರಮುಖವಾದ ಕಾರಣ ಅಂತಂದ್ರೆ ಪ್ರಭಾವವನ್ನ ಬಳಸ್ತಿರೋದು. ಒಂದೆಡೆ ಅಧಿಕಾರದ ಪ್ರಭಾವ, ಮತ್ತೊಂದೆಡೆ ಹಣಕಾಸಿನ ಮತ್ತೆ ರಾಜಕಾರಣದ ಪ್ರಭಾವ. ಹೀಗಾಗಿ ಎಲ್ಲಾ ಪ್ರಭಾವವನ್ನ ಬಳಸಿ ಅಲ್ಲಿ ಬಾರನ್ನ ತೆಗೆದಿದ್ದಾರೆ. ಆ ಬಾರನ್ನ ಮುಚ್ಚಿಸಬೇಕು ಅನ್ನೋದು ಪ್ರತಿಯೊಬ್ಬರ ಒಕ್ಕೂಲ ಕೂಗಾಗಿದೆ ಮತ್ತು ಆಗ್ರಹ ಆಗಿದೆ. ಆದ್ರೂ ಕೂಡ ಅದು ಯಶ ಕಾಣ್ತಿಲ್ಲ. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಅಂದ್ರೆ ಪ್ರಭಾವನೆ ಆಗಿದೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.